ಜ್ಯೋತಿ ಭೋಲೆನಾಥ್ನನ್ನು ದರ್ಶನ ಮಾಡಲು ಕೇದಾರನಾಥಕ್ಕೆ ಹೋದಳು. ಈಗ ಅಮ್ಮ ಮಗಳಿಬ್ಬರು ದೇವಸ್ಥಾನದ ಕಡೆ ನಡೆದುಕೊಂಡು ಬಂದರು. ಮಂದಿರದ ಕಡೆಗೆ ನಡೆದುಕೊಂಡು ಬರುತ್ತಿದ್ದಂತೆ ದಾರಿಯಲ್ಲಿ 8ರಿಂದ 9 ವರ್ಷದ ಹುಡುಗ ಕುಳಿತಿದ್ದ. ಅವನು ಹೂ ಮಾರಾಟ ಮಾಡುತ್ತಿದ್ದನು. ಆ ಹುಡುಗ ತಮ್ಮ ಕಡೆಗೆ ದುರುಗುಟ್ಟಿ ನೋಡುತ್ತಿರುವುದನ್ನು ಜ್ಯೋತಿ ನೋಟಿಸ್ ಮಾಡಿದ್ದಳು. ಜ್ಯೋತಿಯು ಕೂಡ ಅವನನ್ನು ನೋಡತೊಡಗಿದಳು. ಆದರೆ ಜ್ಯೋತಿಗೆ ಇವನು ಯಾರು ಎಂದು ಗೊತ್ತಿಲ್ಲ. ಆ ಹುಡುಗನು ಕೂಡ ಜ್ಯೋತಿಯನ್ನು ಮೊದಲ ಬಾರಿಗೆ ನೋಡಿದನು. ಏನೋ ಒಂದು ಆಕರ್ಷಣೆಯಿಂದ ಜ್ಯೋತಿ ಅವನ ಸಮೀಪ ನಡೆದುಕೊಂಡು ಬಂದಾಗ ಅವನ ಬಳಿ ಬರುತ್ತಿದ್ದಂತೆ ಆ ಹುಡುಗ ಹೇಳಿದನು, ಜ್ಯೋತಿ, ನಾನು ನಿನಗಾಗಿ ತುಂಬ ದಿನಗಳಿಂದ ಕಾಯುತ್ತಿದ್ದೆ. ಕೊನೆಗೂ ನನ್ನ ಕಾಯುವಿಕೆ ಕೊನೆಗೊಂಡಿದೆ. ಏಕೆಂದರೆ ನೀನು ಇಲ್ಲಿಗೆ ಬಂದಿದೀಯಾ. ಜ್ಯೋತಿ ಆಶ್ಚರ್ಯಚಕಿತಳಾಗಿ ಆ ಹುಡುಗನ ಕಡೆಗೆ ನೋಡಿ ಹೇಳಿದಳು, ನಾನಂತೂ ನಿನ್ನನ್ನು ಇಲ್ಲಿಯವರೆಗೆ ನೋಡೇ ಇಲ್ಲ. ಆದರೂ ನೀನು ನನ್ನೊಂದಿಗೆ ಏಕೆ ಈ ರೀತಿ ಮಾತನಾಡುತ್ತಿದ್ದೀಯಾ? ಮತ್ತು ಜ್ಯೋತಿಯ ಮಗಳು ಕೂಡ ಆಶ್ಚರ್ಯದಿಂದ ಅಮ್ಮನಿಗೆ ಕೇಳಿದಳು, ಅಮ್ಮ, ಇವನಿಗೆ ನಿಮ್ಮ ಹೆಸರು ಹೇಗೆ ಗೊತ್ತು? ಅಷ್ಟಕ್ಕೂ ಆ ಹುಡುಗ ಹಿಂದೆ ಮುಂದೆ ಗೊತ್ತಿಲ್ಲದೆ ಒಬ್ಬರ ಹೆಸರನ್ನು ಹೇಗೆ ಹೇಳುತ್ತಾನೆ? ಅದು 9 ವರ್ಷದ ಹುಡುಗನೊಬ್ಬ ಈ ರೀತಿ ಜ್ಯೋತಿಯವರ ಹೆಸರು ಹೇಳುತ್ತಿದ್ದಾನೆ. ಅವರೊಂದಿಗೆ ವಿಚಿತ್ರವಾಗಿ ಮಾತನಾಡುತ್ತಿದ್ದಾನೆ. ಆದರೆ ಆ ಹುಡುಗ ಹೇಳಿದ ಸತ್ಯವನ್ನು ಕೇಳಿ ಎಲ್ಲರೂ ದಿಗ್ಭ್ರಾಂತರಾದರು. ಅಷ್ಟಕ್ಕೂ ಈ ಕತೆ ಎಲ್ಲಿಂದ ಶುರುವಾಗುತ್ತದೆ? ಇದೆಲ್ಲವನ್ನು ಈ ಕಥೆಯಲ್ಲಿ ನಿಮಗೆ ಹೇಳುತ್ತೇವೆ. ಮೊದಲ ಬಾರಿಗೆ ನಿಮ್ಮ ಮುಂದೆ ಪುನರ್ಜನ್ಮದ ಒಂದು ಘಟನೆಯನ್ನು ನಮ್ಮ ಈ ಚಾನೆಲ್ನಲ್ಲಿ ಹೇಳುತ್ತಿದ್ದೇವೆ. ಈ ಘಟನೆ ಒಂದು ವಿಚಿತ್ರವಾದ ಘಟನೆಯಾಗಿದೆ ಮತ್ತು ವಿಜ್ಞಾನಕ್ಕೂ ಕೂಡ ಒಂದು ಸವಾಲಾಗಿದೆ. ಯಾರಾದರೂ ಈ ಕಥೆಯನ್ನು ಕೇಳಿದರೆ ದಂಗಾಗಿ ಹೋಗುತ್ತಾರೆ. ಏಕೆಂದರೆ ಇಂದಿನ ದಿನಗಳಲ್ಲಿ ಇಂತಹ ಕಥೆಗಳು ನಡೆಯುವುದು ತುಂಬ ಅಪರೂಪವಾಗಿದೆ. ಈ ಕತೆ ದಕ್ಷಿಣ ಭಾರತದ ಹೈದರಾಬಾದ್ನದ್ದು. ಹೈದರಾಬಾದ್ನಲ್ಲಿ ಒಂದು ಕುಟುಂಬವಿತ್ತು. ಆ ಕುಟುಂಬದ ಯಜಮಾನ ವಿನಯ್, ಅವನ ಹೆಂಡತಿ ಜ್ಯೋತಿ, ಇವರಿಬ್ಬರ ಮಗಳೇ ಸಂಧ್ಯಾ. ಸಂಧ್ಯಾಳಿಗೆ 13 ವರ್ಷ ವಯಸ್ಸಾಗಿತ್ತು. ಅವಳು ಅಪ್ಪ ಅಮ್ಮನ ಜೊತೆಗೆ ತುಂಬ ಖುಷಿಯಿಂದಿದ್ದಳು. ಅವಳು ಅಪ್ಪ ಅಮ್ಮನನ್ನು ತುಂಬ ಇಷ್ಟಪಡುತ್ತಿದ್ದಳು. ಇದು 2013 ಜೂನ್ನಲ್ಲಿ ನಡೆದ ಘಟನೆ. ಆಗ ಈ ಕುಟುಂಬ ಒಂದು ಟ್ರಿಪ್ಗೆ ಹೋಗಲು ಪ್ಲ್ಯಾನ್ ಮಾಡಿತ್ತು. ಅವರು ಸುತ್ತಾಡಲು ಹೋಗಬೇಕೆಂದು ನಿರ್ಧಾರ ಮಾಡಿದರು. ವಿನಯ್ ಮನೆಯವರಲ್ಲಿ ಬಂದು ಕೇಳಿದನು, ಈ ಬಾರಿ ನಾವೇಕೆ ದುಬೈಗೆ ತಿರುಗಾಡಲು ಹೋಗಬಾರದು? ಹೊರದೇಶ ಹೇಗಿದೆ? ಅಲ್ಲಿನ ವಿಶೇಷತೆಗಳೇನು? ಎಲ್ಲವನ್ನು ನೋಡಿಕೊಂಡು ಬರೋಣ. ಆಗ ಒಳಗಿನಿಂದ ವಿನಯ್ನ ವಯಸ್ಸಾದ ಅಮ್ಮ ಬಂದು ಹೇಳಿದಳು, ಮಗ, ನೀನು ದುಬೈಗಂತೂ ಯಾವಾಗಾದರೂ ಹೋಗಿ ಬರಬಹುದು. ಆದರೆ ನಾನು ಭೋಲೆನಾಥ್ನ ದರ್ಶನ ಮಾಡಬೇಕೆಂದಿದ್ದೇನೆ. ನಾನು ಯಾವತ್ತು ಈ ಪ್ರಪಂಚವನ್ನು ಬಿಟ್ಟು ಹೋಗುತ್ತೇನೋ ಗೊತ್ತಿಲ್ಲ. ಅದಕ್ಕೂ ಮೊದಲು ನಾನು ಭೋಲೆನಾಥ್ನ ದರ್ಶನ ಮಾಡಬೇಕೆಂದಿದ್ದೇನೆ. ನಿನ್ನ ತಂದೆಯವರು ಆರೋಗ್ಯದಿಂದ ಇರುವಾಗಲೇ ನಮ್ಮಿಬ್ಬರ ಈ ಕೊನೆಯ ಆಸೆಯನ್ನು ನಿನಗೆ ಇಷ್ಟವಿದ್ದರೆ ನೀನು ಈಡೇರಿಸಬಹುದು. ನಮ್ಮನ್ನು ನೀನು ಅಲ್ಲಿಗೆ ಕರೆದುಕೊಂಡು ಹೋದರೆ ನನಗೆ ತುಂಬ ಖುಷಿಯಾಗುವುದು. ತಕ್ಷಣ ವಿನಯ್ ಅಮ್ಮನಿಗೆ ಹೇಳಿದ, ಅಮ್ಮ, ನಿಮಗಾಗಿ ನಾನು ನನ್ನ ಪ್ರಾಣವನ್ನು ಬೇಕಾದರೂ ಕೊಡುತ್ತೇನೆ. ಅವಶ್ಯವಾಗಿ ನಾನು ನಿಮಗೆ ಭೋಲೆನಾಥ್ನ ದರ್ಶನವನ್ನು ಮಾಡಿಸಿಕೊಂಡು ಬರುತ್ತೇನೆ. ಆಯಿತು, ಈ ಬಾರಿ ನಾವು ಸುತ್ತಾಡಲು ಕೇದಾರ್ನಾಥ್ಗೆ ಹೋಗೋಣ. ನಾವು ವಿದೇಶಕ್ಕೆ ಹೋಗೋದು ಬೇಡ. ಇಡೀ ಪರಿವಾರವು ಖುಷಿಯಿಂದ ತಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿದರು. ಕೇದಾರ್ನಾಥ್ ಧಾಮದ ಕಡೆಗೆ ಅವರು ಪ್ರವಾಸಕ್ಕೆ ಹೊರಟರು. ಇಡೀ ಪರಿವಾರವು ಹೊರಟು ಅಲ್ಲಿ ಒಂದು ಹೋಟೆಲನ್ನು ಬುಕ್ ಮಾಡಿದರು. ಹೋಟೆಲ್ನಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನದ ಕಡೆಗೆ ಹೊರಟರು. ಏಕೆಂದರೆ ಅವರಿರುವ ಹೋಟೆಲ್ನಿಂದ ಕೇದಾರ್ನಾಥ್ ಮಂದಿರಕ್ಕೆ ತುಂಬ ದೂರ ನಡೆದುಕೊಂಡು ಹೋಗಬೇಕಾಗಿತ್ತು. ದೇವಸ್ಥಾನದ ಬಳಿ ಹೋಗಿ ಭೋಲೆನಾಥ್ನ ದರ್ಶನವನ್ನು ಮಾಡಿದರು. ಇವರಿಗೆ ತುಂಬ ಚೆನ್ನಾಗಿ ದರ್ಶನ ಭಾಗ್ಯ ಸಿಕ್ಕಿತ್ತು. ಅಲ್ಲಿಂದ ವಿನಯ್ ತನ್ನ ಪರಿವಾರವನ್ನು ಕರೆದುಕೊಂಡು ಕೆಳಗಡೆ ಬಂದನು. ವಿನಯ್ ತುಂಬ ದೂರದವರೆಗೆ ನಡೆದಿದ್ದನು. ವಯಸ್ಸಾದ ವಿನಯ್ನ ಅಮ್ಮನ ಆರೋಗ್ಯ ಹದಗೆಟ್ಟಿತ್ತು. ಏಕೆಂದರೆ ದೇವಸ್ಥಾನಕ್ಕೆ ಬರಲು ತುಂಬ ಕಷ್ಟಪಡಬೇಕಾಗಿತ್ತು. ಮಗ ಮತ್ತು ಸೊಸೆ ಇಬ್ಬರು ದೇವರ ದರ್ಶನ ಮಾಡಲು ಅವರಿಗೆ ಸಹಾಯ ಮಾಡಿದರು. ಆಗ ವಿನಯವರ ತಾಯಿಯ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಹೀಗಿರುವಾಗ ಕೇದಾರನಾಥದ ವಾತಾವರಣ ಕೂಡ ಮಳೆ ಬರುವ ಮುನ್ಸೂಚನೆಯಂತೆ ತೋರುತ್ತಿತ್ತು. ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ಭಕ್ತರಿಗೂ ಇಲ್ಲಿ ಅನಾಹುತ ನಡೆಯುವುದರಲ್ಲಿದೆ, ನೀವು ಇಲ್ಲಿಂದ ಆದಷ್ಟು ಬೇಗ ಹೊರಟು ಹೋಗಿ ಎಂದು ಸೂಚನೆಯನ್ನು ಕೂಡ ನೀಡುತ್ತಿತ್ತು. ಏಕೆಂದರೆ ಜಿಟಿ ಮಳೆ ಸುರಿಯುತ್ತಿತ್ತು. ಮೋಡ ಕೂಡ ಸುತ್ತಲೂ ಆವರಿಸಿತ್ತು. ಈ ಬದಲಾದ ವಾತಾವರಣದಿಂದ ವಿನಯ್ ಒಳಗೊಳಗೆ ತುಂಬ ಹೆದರಿಕೊಂಡನು. ವಿನಯ್ನ ಹೆಂಡತಿಗೂ ಕೂಡ ಯಾವುದೋ ಒಂದು ರೀತಿಯ ಅವ್ಯಕ್ತ ಭಯ ಆವರಿಸಿತ್ತು. ಅದು ಏನು ಹೇಳುತ್ತಾರಲ್ಲ, ಯಾವುದೋ ಒಂದು ದುರ್ಘಟನೆ ನಡೆಯುವುದಕ್ಕಿಂತ ಮೊದಲೇ ಯಾವುದೋ ಅಪಶಕುನಗಳ ಮೂಲಕ ಎಚ್ಚರಿಸಿದಂತೆ ವಿನಯ್ ಮತ್ತು ಜ್ಯೋತಿ ಇಬ್ಬರಿಗೂ ಯಾವುದೋ ಒಂದು ದೊಡ್ಡ ಅನಾಹುತ ನಡೆಯುವ ಮುನ್ಸೂಚನೆಯಂತೆ ತೋರುತ್ತಿತ್ತು. ಅವರಿಗೆ ಹಲವಾರು ವಿಚಿತ್ರ ಅನುಭವಗಳು ಆಗುತ್ತಿದ್ದವು. ಆಗ ತಕ್ಷಣ ವಿನಯ್ನು ಸೇಫ್ಟಿಗಾಗಿ ಒಂದು ಎತ್ತರದ ಹೋಟೆಲ್ನಲ್ಲಿ ತನ್ನ ಕುಟುಂಬದವರು ಉಳಿಯುವ ವ್ಯವಸ್ಥೆಯನ್ನು ಮಾಡಿದನು. ಅವನಿಗೂ ಕೂಡ ಇಲ್ಲಿ ಯಾವುದೋ ಒಂದು ದೊಡ್ಡ ಗಂಡಾಂತರ ನಡೆಯುತ್ತಿದೆ ಎಂದು ಅನ್ನಿಸಿತ್ತು. ಹೆಂಡತಿಯಲ್ಲಿ ಹೇಳಿದನು, ದೊಡ್ಡ ತೂಫಾನ್ ಬರುವುದಕ್ಕಿಂತ ಮೊದಲು ಏಳುವ ಮುನ್ಸೂಚನೆಗಳು ಇಂದು ವಿನಯನಿಗೆ ಕೇದಾರ್ನಾಥದಲ್ಲಿ ನಿಶ್ಚಳವಾಗಿ ಗೋಚರಿಸಿತು. ಇದು 2013 ಜೂನ್ 16ರಂದು ನಡೆದ ಘಟನೆಯನ್ನು ವಿನಯ್ನು ತನ್ನ ಕಣ್ಣಾರೆ ನೋಡಿದನು. ತನ್ನ ಮನೆಯವರನ್ನು ಒಂದು ಸೇಫ್ಟಿ ಜಾಗದಲ್ಲಿ ಇರಿಸಿದ್ದನು. ಅಮ್ಮನಿಗೆ ಮಂಡಿ ನೋವು ಕೂಡ ತುಂಬ ಜಾಸ್ತಿಯಾಗಿತ್ತು. ಮನೆಯಿಂದ ತಂದ ಔಷಧಿಗಳೆಲ್ಲವೂ ಖಾಲಿಯಾಗಿದ್ದವು.
ಆದರೆ ಅಲ್ಲಿ ಎಲ್ಲ ವಸ್ತುಗಳು ದೊರೆಯುತ್ತಿದ್ದರಿಂದ ವಿನಯ್ನು ತಮ್ಮ ಮನೆಯವರನ್ನು ಅಲ್ಲಿಯೇ ಬಿಟ್ಟು ತನ್ನ ಹೆಂಡತಿಗೆ ಹೇಳಿದನು, ಅಪ್ಪ ಅಮ್ಮನ ಬಗ್ಗೆ ಗಮನವಿಡು. ನಾನು ಈಗಲೇ ಹೋಗಿ ಅಮ್ಮನಿಗೆ ಔಷಧಿಯನ್ನು ತರುತ್ತೇನೆ. ಸಂಜೆಯ ಸಮಯವಾಗಿತ್ತು. ಜನರೆಲ್ಲ ತುಂಬ ಹೆದರಿದ್ದರು, ಏಕೆಂದರೆ ವಾತಾವರಣ ತುಂಬ ಭಯಾನಕವಾಗಿತ್ತು. ಮಳೆ ಚಿಕ್ಕದಾಗಿ ಸುರಿಯುತ್ತಿತ್ತು. ಯಾವಾಗ ತೂಫಾನ್ ಬರುತ್ತದೆ ಎಂದು ಎಲ್ಲರೂ ಹೆದರಿದ್ದರು, ಏಕೆಂದರೆ ನ್ಯೂಸ್ ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಕೇದಾರನಾಥದಲ್ಲಿ ಇರಬೇಡಿ, ಅಲ್ಲಿದ್ದರೆ ಈಗಲೇ ಹೊರಟು ಬನ್ನಿ ಎಂದು ಎಲ್ಲ ಕಡೆಯಿಂದಲೂ ಸೂಚನೆಗಳು ಬರುತ್ತಿದ್ದವು. ಆದರೂ ಜನ ಉಪಾಯವಿಲ್ಲದೆ ತಮ್ಮ ಸುರಕ್ಷತೆಗಾಗಿ ಅಲ್ಲೇ ಉಳಿದುಕೊಂಡಿದ್ದರು. ಮಳೆಯು ಮೊದಲ ವರ್ಷಕ್ಕಿಂತಲೂ ಹೆಚ್ಚಾಗಿ ಸುರಿಯುತ್ತಿತ್ತು. ಹಿಂದೆಂದೂ ಕಾಣದ ರೀತಿಯಲ್ಲಿ ಭಯಾನಕ ವಾತಾವರಣ ನಿರ್ಮಾಣವಾಗಿತ್ತು. ಜನರು ಇದನ್ನೆಲ್ಲ ನೋಡಿ ಹೆದರುತ್ತಲೇ ಇದ್ದರು. ವಿನಯ್ ಮೆಡಿಕಲ್ ಶಾಪ್ನಿಂದ ಔಷಧಿಗಳನ್ನು ಖರೀದಿಸುತ್ತಿದ್ದನು. ಅವನು ಔಷಧಿಯನ್ನು ಖರೀದಿಸುತ್ತಿದ್ದಾಗ ಅವನ ಕಿವಿಯ ಮೇಲೆ ಒಂದು ದೊಡ್ಡ ಶಬ್ದ ಬಿದ್ದಿತ್ತು. ಆ ಶಬ್ದ ಎಷ್ಟೊಂದು ಜೋರಾಗಿತ್ತೆಂದರೆ ಅಲ್ಲಿ ಒಂದು ಮಹಾಸ್ಫೋಟವೇ ಸಂಭವಿಸಿತು. ಆಗಲೇ ವಿನಯ್ನು ದೊಡ್ಡ ಅನಾಹುತದ ಮುನ್ಸೂಚನೆಯನ್ನು ಅರಿತು ಬೇಗ ಬೇಗ ಔಷಧಿಯನ್ನು ತೆಗೆದುಕೊಂಡು ಹೋಟೆಲ್ ಕಡೆಗೆ ಓಡಿದನು. ಆ ಹೋಟೆಲ್ನಲ್ಲಿ ಅವರ ಮನೆಯವರಿದ್ದರು. ವಿನಯ್ನಿಗೆ ಹೆದರಿಕೆಯಾಗಲು ಶುರುವಾಗಿತ್ತು. ತನ್ನ ಮನೆಯವರ ಪರಿಸ್ಥಿತಿ ಏನಾಗಿರುವುದೆಂದು ಅವನು ಯೋಚಿಸುತ್ತಿದ್ದಾಗಲೇ ಅವನಿಗೆ ಯಾವುದೇ ಅವಕಾಶ ಸಿಗದಂತೆ ಮೇಲಿನಿಂದ ಎಷ್ಟೊಂದು ಜೋರಾದ ನೀರಿನ ರಭಸ ಹರಿದು ಬರುತ್ತಿತ್ತೆಂದರೆ ಆ ಮೆಡಿಕಲ್ ಶಾಪ್ ನೀರು ಹರಿದು ಬರುವ ದಾರಿಯಲ್ಲೇ ಇತ್ತು. ಆದರೂ ವಿನಯ್ ತನ್ನ ಶಕ್ತಿ ಮೀರಿ ಅಲ್ಲಿಂದ ಓಡಿ ಬರಲು ಪ್ರಯತ್ನಿಸಿದನು. ಆದರೆ ರಭಸದ ನೀರಿನ ಹರಿವಿಗೆ ವಿನಯ್ನೊಬ್ಬನೇ ಅಲ್ಲದೆ ಸಾವಿರಾರು ಭಕ್ತರು ಕೂಡ ಕೊಚ್ಚಿಕೊಂಡು ಹೋದರು. ಆ ಸ್ಟೋರ್ ಕೂಡ ನೀರಿನ ಅಲೆಗೆ ಕೊಚ್ಚಿಕೊಂಡು ಹೋಯಿತು. ಆದರೆ ವಿನಯ್ ಮಾತ್ರ ತನ್ನ ಪರಿವಾರವನ್ನು ಸುರಕ್ಷಿತವಾದ ಹೋಟೆಲ್ನಲ್ಲಿ ಇರಿಸಿದ್ದನು. ಆ ಹೋಟೆಲ್ ನೀರಿನ ರಭಸದಿಂದ ಸುರಕ್ಷಿತವಾಗಿ ಉಳಿಯಿತು. ಆ ಹೋಟೆಲನ್ನು ಧರ್ಮಶಾಲೆ ಅಂತ ಕೂಡ ಅಂದುಕೊಳ್ಳಬಹುದು. ವಿನಯ್ನ ಹೆಂಡತಿ ಜ್ಯೋತಿಗೂ ಕೂಡ ಆ ಮಹಾಸ್ಫೋಟದ ಶಬ್ದ ಕೇಳಿಸಿತು. ತಕ್ಷಣ ಆ ಶಬ್ದವನ್ನು ಕೇಳಿ ಜ್ಯೋತಿ ಕುಳಿತಲಿಂದ ಎದ್ದು ನಿಂತಳು. ಏನಾಯ್ತೆಂದು ಆ ಕಡೆ ಈ ಕಡೆ ನೋಡತೊಡಗಿದಳು. ಅವಳ ಮಗಳು ಸಂಧ್ಯಾ ಕೂಡ ಹೆದರಿ ನಡುಗುತ್ತಿದ್ದಳು. ಸಂಧ್ಯಾ ಹೆದರಿಕೆಯಿಂದ ಅಮ್ಮನನ್ನು ಅಪ್ಪಿಕೊಂಡಳು. ಇಂತಹ ದೊಡ್ಡ ಅನಾಹುತ ಕೇದಾರನಾಥದಲ್ಲಿ 16ರಿಂದ 17ನೇ ತಾರೀಕಿನ ಒಳಗೆ ಸಂಭವಿಸಿತ್ತು. ಇಡೀ ದೇಶದಲ್ಲಿ ಇದು ಹೆಡ್ಲೈನ್ ಆಗಿ ಮಾರ್ಪಟ್ಟಿತ್ತು. ಈ ವಿಷಯವನ್ನು ಕೇಳಿದ ಎಲ್ಲರಿಗೂ ಅವರ ಕಣ್ಣಲ್ಲಿ ನೀರು ಬರುತ್ತಿತ್ತು. ಏಕೆಂದರೆ ಅಲ್ಲಿದ್ದ ಭಕ್ತ ಸಮೂಹದಲ್ಲಿ ಮತ್ತು ಅಲ್ಲಿರುವ ಒಂದೊಂದು ಕುಟುಂಬದಲ್ಲಿ ಒಬ್ಬರಾದರೂ ಮಳೆ ನೀರಿನ ಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದರು. ಒಬ್ಬೊಬ್ಬರದಂತೂ ಇಡೀ ಪರಿವಾರವೇ ಮಾಯವಾಗಿತ್ತು. ಅಲ್ಲಿಗೆ ಹೋದ ಭಕ್ತಾದಿಗಳ ಪರಿವಾರವೇ ನೀರಿನಲ್ಲಿ ಕೊಚ್ಚಿ ಹೋಯಿತು ಮತ್ತು ಕೊಚ್ಚಿ ಹೋದವರ ಶವ ಕೂಡ ಸಿಗುವುದಿಲ್ಲ ಮತ್ತು ಅವರ ಸಂಸ್ಕಾರ ಕೂಡ ನಡೆಯುವುದಿಲ್ಲ. ಇತ್ತ ಜ್ಯೋತಿ ಹೋಟೆಲ್ನಲ್ಲಿ ನಿಂತು ಅಳತೊಡಗಿದಳು. ಮನೆಯವರನ್ನೆಲ್ಲ ಕೂರಿಸಿಕೊಂಡು ಈಗ ಏನು ಮಾಡುವುದೆಂದು ಅಳತೊಡಗಿದಳು. ಅವಳ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮ ಧರ್ಮಶಾಲೆಯನ್ನು ಕೂಡ ಈ ನೀರು ಕೊಚ್ಚಿಕೊಂಡು ಹೋಗಬಹುದೆಂದು ತುಂಬ ಹೆದರಿದ್ದಳು. ನನ್ನ ಉಳಿದ ಪರಿವಾರವು ಕೂಡ ಕೊಚ್ಚಿಕೊಂಡು ಹೋಗದಿರಲಿ ಎಂದು ಮನದಲ್ಲಿ ಯೋಚಿಸತೊಡಗಿದಳು. ಮತ್ತು ನನ್ನ ಗಂಡ ಎಲ್ಲಿದ್ದಾರೋ ಹೇಗಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆ ಮೆಡಿಕಲ್ ಶಾಪ್ ಅಂತೂ ತುಂಬ ಕೆಳಭಾಗದಲ್ಲಿತ್ತು. ಅವಳು ನನ್ನ ಗಂಡ ತಪ್ಪಿಸಿಕೊಂಡಿರಬಹುದೆಂದು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡಳು. ಹೀಗೆ ಒಂದು ದಿನ ಕಳೆಯಿತು. ಮಾರನೇ ದಿನ ಜ್ಯೋತಿ ಅಳುತ್ತಿದ್ದಳು. ಇಡೀ ರಾತ್ರಿ ಕೂಡ ಅವಳು ಮಲಗಲಿಲ್ಲ. ಸುತ್ತಲೂ ಜನರ ಹಾಹಾಕಾರವೆದ್ದಿತ್ತು. ಜ್ಯೋತಿಯು ಕೂಡ ಕಣ್ಣು ಮುಚ್ಚಿರಲಿಲ್ಲ. ಅವಳು ಅಲ್ಲಿಂದ ಹೊರಗೆ ಬರಲು ತುಂಬ ಪ್ರಯತ್ನ ಮಾಡಿದಳು. ಈ ಪ್ರಯತ್ನದಲ್ಲಿ 3ರಿಂದ 4 ದಿನಗಳು ಕಳೆದವು. ಸರ್ಕಾರದ ಕಡೆಯಿಂದ ಜನರಿಗೆ ಸಹಾಯವನ್ನು ಮಾಡಲಾಯಿತು. ಇವರನ್ನೆಲ್ಲ ರಕ್ಷಣೆ ಮಾಡುವ ರಕ್ಷಣಾ ಕಾರ್ಯ ಕೈಗೊಳ್ಳಲಾಯಿತು. ರಕ್ಷಣಾ ಕಾರ್ಯಪಡೆಗಳೊಂದಿಗೆ ಜ್ಯೋತಿ ಮತ್ತು ಜ್ಯೋತಿಯ ಪರಿವಾರದವರನ್ನು ಕೂಡ ರಕ್ಷಿಸಲಾಯಿತು. ನಮ್ಮ ಸೈನಿಕರು ಜನರನ್ನು ರಕ್ಷಣೆ ಮಾಡಲು ಬಂದಿದ್ದರು. ಆದರೆ ಜ್ಯೋತಿ ಅವರೊಂದಿಗೆ ಮರಳಿ ಬರಲು ಒಪ್ಪಲಿಲ್ಲ. ಅವಳು ಸೈನಿಕರಿಗೆ ಹೇಳಿದಳು, ನನ್ನ ಗಂಡ ಇಲ್ಲೇ ಇದ್ದಾರೆ, ನಾನು ಅವರನ್ನು ಬಿಟ್ಟು ಹೇಗೆ ಹೋಗಲಿ? ಆಗ ಅಲ್ಲಿರುವ ಸೈನಿಕ ಬ್ರದರ್ ಹೇಳಿದರು, ನಾವು ನಿಮ್ಮ ಗಂಡನನ್ನು ಆದಷ್ಟು ಬೇಗ ಹುಡುಕುತ್ತೇವೆ. ಮೊದಲು ನೀವು ಇಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ತೆರಳಿರಿ. ನೀವು ಈ ರೀತಿ ಮಾತನಾಡಬೇಡಿ. ಮೊದಲು ನಿಮ್ಮ ಪರಿವಾರವನ್ನು ಸುರಕ್ಷಿತ ಮಾಡಿಕೊಳ್ಳಿ, ಧೈರ್ಯ ತಂದುಕೊಳ್ಳಿ ಎಂದು ಬುದ್ಧಿ ಹೇಳಿದರು. ಆದರೆ ಸರ್ಕಾರಕ್ಕೆ ಈ ಕೇದಾರನಾಥದ ಪ್ರಕೃತಿ ವಿಕೋಪವನ್ನು ಇಂದಿಗೂ ಕೂಡ ಸರಿಪಡಿಸಲು ಸಾಧ್ಯವಾಗಲಿಲ್ಲ. ಅಲ್ಲಿ ಪ್ರಕೃತಿ ವಿಕೋಪದಲ್ಲಿ ಮರಣ ಹೊಂದಿದ ಹಲವಾರು ಪರಿವಾರಗಳು ಇಂದಿಗೂ ಕೂಡ ದುಃಖದ ಮಡುವಿನಲ್ಲಿ ಮುಳುಗಿವೆ. ಏಕೆಂದರೆ ಅವರು ತಮ್ಮವರನ್ನು ಆ ಘಟನೆಯಲ್ಲಿ ಕಳೆದುಕೊಂಡಿದ್ದರು. ಈ ನಷ್ಟವನ್ನು ಯಾರಿಂದಲೂ ಭರಿಸಲು ಕೂಡ ಸಾಧ್ಯವಿಲ್ಲ. ಕೇದಾರನಾಥದಲ್ಲಿ ಪ್ರಕೃತಿ ವಿಕೋಪದಿಂದ ಆದ ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ಕಾರಕ್ಕೆ 15ರಿಂದ 20 ದಿನಗಳು ತಗಲಿತ್ತು. ಕೆಲವರ ಶವಗಳು ದೊರೆತರೆ ಕೆಲವರ ಶವಗಳು ಮಣ್ಣಲ್ಲಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದವು. ಹೀಗೆ ಜ್ಯೋತಿಯನ್ನು ಅವರ ಮನೆಯವರೊಂದಿಗೆ ಅಲ್ಲಿಂದ ಊರಿಗೆ ಕಳುಹಿಸಲಾಯಿತು. ಜ್ಯೋತಿ ದುಃಖದಿಂದ ಮರಳಿ ಬಂದಳು. ಆದರೆ ತನ್ನ ಗಂಡನನ್ನು ಹುಡುಕಲು ತುಂಬ ಪ್ರಯತ್ನಿಸಿದಳು. ಆದರೆ ಕೊನೆಗೆ ಜ್ಯೋತಿಯ ಗಂಡ ವಿನಯ್ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆಂದು ಘೋಷಣೆ ಮಾಡಲಾಯಿತು. ಜ್ಯೋತಿ ಹೈದರಾಬಾದಿಗೆ ಬಂದು ತನ್ನ ಮಗಳು ಸಂಧ್ಯಾಳನ್ನು ಸಂಭಾಳಿಸಿದಳು, ತನ್ನ ಮನೆಯವರನ್ನು ಸಂಭಾಳಿಸಿದಳು ಮತ್ತು ಜ್ಯೋತಿ ತನ್ನ ಗಂಡನ ಸ್ಥಾನದಲ್ಲಿ ತನ್ನ ಮನೆಯವರ ಜೊತೆ ನಿಂತಳು. ತನ್ನ ಅತ್ತೆ ಮಾವನ ಸೇವೆ ಮಾಡಿದಳು.
ಇದು ನಮ್ಮ ವಿಧಿಲಿಖಿತವೆಂದು ತಿಳಿದು ತಮ್ಮ ಜೀವನದಲ್ಲಿ ಮುಂದೆ ಸಾಗಿದಳು. ತುಂಬ ಪ್ರಲಾಪಿಸುತ್ತಾ ಆಗಾಗ ತನ್ನಷ್ಟಕ್ಕೆ ತಾನೇ ಅಳುತ್ತಿದ್ದಳು. ಆ ಸಂದರ್ಭದಲ್ಲಿ ಜ್ಯೋತಿಯ ಜೀವನದಲ್ಲಿ ಏನು ನಡೆದಿತ್ತೆನ್ನುವುದನ್ನು ಯಾರೂ ಶಬ್ದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಅದನ್ನು ಅನುಭವಿಸಿದವರಿಗೆ ಗೊತ್ತು. ಯಾರೊಂದಿಗೆ ಈ ರೀತಿ ನಡೆಯುತ್ತದೆ ಆ ನೋವು ಅವರಿಗೆ ಮಾತ್ರ ಗೊತ್ತಿರುತ್ತದೆ. ಈಗ ಜ್ಯೋತಿ ತನ್ನ ಮಗಳನ್ನು ಸಾಕುವುದರಲ್ಲಿ ವ್ಯಸ್ತಳಾದಳು. ಏಕೆಂದರೆ ಸಮಯ ಯಾರನ್ನು ಕಾಯುವುದಿಲ್ಲ. ನಿಮಗೆ ಒಳ್ಳೆಯದಾಗುತ್ತದೆಂದರೆ ನಿಮಗಾಗಿ ಸಮಯ ಕಾಯುವುದಿಲ್ಲ, ಮತ್ತು ನಿಮ್ಮ ಜೊತೆ ಕೆಟ್ಟದ್ದಾಗಿದ್ದರೂ ಕೂಡ ಸಮಯ ನಿಲ್ಲುವುದಿಲ್ಲ. ಹೀಗೆ ಸಮಯ ಕಳೆಯತೊಡಗಿತ್ತು. ಆಗ 2013 ಆಗಿತ್ತು. ಈಗ 2023. ಅವರ ಮಗಳು ದೊಡ್ಡವಳಾದಳು. ದೊಡ್ಡವಳಾಗುತ್ತಿದ್ದಂತೆ ಅವಳು ತನ್ನ ಓದನ್ನು ಕೂಡ ಮುಗಿಸಿದಳು. ಈಗ ಅವಳಿಗೆ 22 ವರ್ಷ ವಯಸ್ಸಾಗಿತ್ತು. ಅವಳು ಓದಿನಲ್ಲೂ ಕೂಡ ಮುಂದಿದ್ದಳು. ಓದುತ್ತಿರುವ ಅವಳ ಕ್ಲಾಸಿನ ಗೆಳತಿಯರು ನಾವು ಕೇದಾರನಾಥಕ್ಕೆ ಪ್ರವಾಸಕ್ಕೆ ಹೋಗೋಣ ಎಂದು ಅಂದುಕೊಂಡರು. ಈ ವಿಷಯವನ್ನು ಸಂಧ್ಯಾ ತನ್ನ ಅಮ್ಮ ಜ್ಯೋತಿಯಲ್ಲಿ ಬಂದು ಹೇಳಿದಳು. ಅಮ್ಮ, ನನ್ನ ಗೆಳತಿಯರೆಲ್ಲರೂ ಕೇದಾರನಾಥಕ್ಕೆ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ. ನಾನು ಕೂಡ ಕೇದಾರನಾಥಕ್ಕೆ ಹೋಗಬೇಕೆಂದು ಆಸೆಯಾಗಿದೆ ಎಂದಾಗ ಜ್ಯೋತಿಯ ಕಣ್ಣುಗಳು ತುಂಬಿ ಬಂದವು. ಆಗ ಅವಳ ಕಣ್ಣ ಮುಂದೆ 2013 ಜೂನ್ 16, 17ಕ್ಕೆ ನಡೆದ ಘಟನೆಗಳು ಕಣ್ಣ ಮುಂದೆ ಬಂದವು. ಅಂದಿನ ಘಟನೆಯನ್ನು ನೆನೆದು ತಕ್ಷಣ ಅವಳ ಕಣ್ಣಿಂದ ಕಣ್ಣೀರು ಜಾರತೊಡಗಿತ್ತು. ಮಗಳೇ, ನೀನು ಆ ದಿನವನ್ನು ಮರೆತೇನು? ನಮ್ಮೊಂದಿಗಿದ್ದ ನಿನ್ನ ಪ್ರೀತಿ ಪಾತ್ರರಾದ ನಿನ್ನ ತಂದೆಯ ಅಗಲುವಿಕೆಯನ್ನು ನಮ್ಮ ಜೀವನದಲ್ಲಿ ನಾವು ಎಂದೂ ಮರೆಯಲು ಸಾಧ್ಯವಿಲ್ಲ. ನಾನು ನಿನ್ನನ್ನು ಅಲ್ಲಿಗೆ ಹೇಗೆ ಕಳಿಸಲು ಸಾಧ್ಯ? ನಿನಗಂತೂ ಗೊತ್ತಿದೆ. ಮತ್ತೊಮ್ಮೆ ಅಲ್ಲಿಗೆ ಹೋದರೆ ಅಂದು ನಡೆದ ಅನಾಹುತಗಳೇ ನಮ್ಮ ಕಣ್ಣೆದುರಿಗೆ ಬರುತ್ತವೆ. ಮಗಳೇ, ನೀನು ಅಲ್ಲಿಗೆ ಹೋಗುವುದು ಬೇಡ. ಇದರಿಂದ ಮತ್ತೊಮ್ಮೆ ನನಗೆ ನನ್ನ ಪತಿಯ ನೆನಪಾಗಿ ದುಃಖವಾಗುತ್ತಿದೆ. ಆಗ ಮಗಳು ಸಂಧ್ಯಾ ಜ್ಯೋತಿಯಲ್ಲಿ ಹಠ ಮಾಡಿದಳು. ಅಮ್ಮ, ನಾನು ಅಲ್ಲಿಗೆ ಹೋಗಲೇಬೇಕು. ನಾವು ಭಗವಂತನ ಜೊತೆ ಸಿಟ್ಟು ಮಾಡಿಕೊಳ್ಳಲು ಸಾಧ್ಯವೇ? ನಾನು ಭೋಲೆನಾಥ್ನನ್ನು ನೋಡಲೇಬೇಕು. ಅವನು ಮೇಲಿರುವ ಭಗವಂತ, ಏನು ಬೇಕಾದರೂ ಮಾಡಬಲ್ಲ. ಈಗ ಸಂಧ್ಯಾ ತುಂಬ ತಿಳುವಳಿಕೆ ಹೊಂದಿದ್ದಾಳೆ. ಸಂಧ್ಯಾಳು ಅಲ್ಲಿಗೆ ಹೋಗಲೇಬೇಕೆಂದು ಹಠ ಹಿಡಿದಾಗ ಜ್ಯೋತಿ ಬಗ್ಗಲೇಬೇಕಾಯಿತು ಮತ್ತು ಹೇಳಿದಳು, ನಾನು ನಿನ್ನನ್ನು ನಿನ್ನ ಗೆಳತಿಯರೊಂದಿಗೆ ಕಳುಹಿಸಿಕೊಡುವುದಿಲ್ಲ. ಬದಲಾಗಿ ನಾನೇ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. 2023ಕ್ಕೆ ಅಮ್ಮ ಮಗಳು ಇಬ್ಬರು ಕೇದಾರನಾಥದ ಕಡೆಗೆ ಹೊರಟರು. ಸಂಧ್ಯಾ ಮತ್ತು ಜ್ಯೋತಿ ಕೇದಾರನಾಥಕ್ಕೆ ಬಂದು ತಲುಪಿದರು. ಜ್ಯೋತಿ ಕೇದಾರನಾಥಕ್ಕೆ ತಲುಪುತ್ತಿದ್ದಂತೆ ಅವಳ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಇಳಿಯಿತು. ಅಲ್ಲಿಗೆ ಹೋಗುತ್ತಿದ್ದಂತೆ ಆ ದಿನದ ಪ್ರತಿಯೊಂದು ಕ್ಷಣಗಳು ಅವಳಿಗೆ ನೆನಪಾದವು. ತನ್ನ ಗಂಡ ವಿನಯ್ನೊಂದಿಗೆ ಕಳೆದ ಪ್ರತಿಯೊಂದು ಗಳಿಗೆಗಳನ್ನು ಮೆಲುಕು ಹಾಕಿಕೊಂಡಳು. ಮಹಾದೇವನಲ್ಲಿ ಪ್ರಾರ್ಥಿಸಿದಳು. ಓ ಮಹಾದೇವ, ನನ್ನ ಗಂಡನಂತೂ ಹೊರಟು ಹೋದ. ವಿನಯ್ನೊಂದಿಗೆ ಕಳೆದ ಆ ಕ್ಷಣಗಳನ್ನು ನೆನಪು ಮಾಡಿಕೊಂಡಾಗ ನೆನ್ನೆದೆ ಕಂಪಿಸುತ್ತಿದೆ ಎಂದು ಒತ್ತಿ ಬರುತ್ತಿರುವ ತನ್ನ ಕಣ್ಣೀರನ್ನು ಒರೆಸುತ್ತಾ ಅವಳು ಪಾದಯಾತ್ರೆಯಲ್ಲಿ ತೊಡಗಿಕೊಂಡಳು. ತನ್ನ ಮಗಳ ಕೈಯನ್ನು ಕೂಡ ಹಿಡಿದುಕೊಂಡಿದ್ದಳು. ಅವಳ ಕೈಯಲ್ಲಿ ಕೆಲವು ಸಾಮಾನುಗಳು ಕೂಡ ಇದ್ದವು. ಹಿಂದೆ ನಡೆದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಮುಂದಡಿ ಇಡುತ್ತಿದ್ದಾಗ ಒಬ್ಬ 9 ವರ್ಷದ ಹುಡುಗ ಬದಿಯಲ್ಲಿ ಹೂವು ಮಾರುತ್ತಿದ್ದನು. ಆದರೆ ಆ ಹುಡುಗನು ಕೂಡ ನೇರವಾಗಿ ಜ್ಯೋತಿಯನ್ನು ದಿಟ್ಟಿಸುತ್ತಿದ್ದನು. ಜ್ಯೋತಿಯು ಕೂಡ ಅವನನ್ನೇ ನೋಡತೊಡಗಿದಳು. ಆ ಹುಡುಗನು ಜ್ಯೋತಿ ತನಗೆ ಪರಿಚಯವಿದ್ದಂತೆ ನೋಡುತ್ತಿದ್ದನು. ಈಗ ಜ್ಯೋತಿಯು ನಿಧಾನವಾಗಿ ಅವನ ಬಳಿ ನಡೆದು ಬಂದಳು. ಜ್ಯೋತಿಯು ಅವನ ಹೂವಿನ ಬುಟ್ಟಿಯ ಬಳಿ ಹೋಗುತ್ತಿದ್ದಂತೆ ಆ ಹುಡುಗ ಹೇಳಿದನು, ಜ್ಯೋತಿ, ನೀನು ಎಲ್ಲಿ ಹೊರಟು ಹೋಗಿದ್ದೆ? ನಾನು ತುಂಬ ದಿನಗಳಿಂದ ನಿನ್ನ ದಾರಿ ಕಾಯುತ್ತಿದ್ದೇನೆ. ಕೊನೆಗೂ ನೀನು ನನಗೆ ದೊರೆತೆ. ಇಂದಿನಿಂದ ನಾನು ನಿನ್ನ ಜೊತೆ ಇರುತ್ತೇನೆ. ಜ್ಯೋತಿಯು ಮೊದಲಿನಿಂದಲೂ ಅವನಿಗೆ ಪರಿಚಯವಿದ್ದವಳಂತೆ ಅವಳೊಂದಿಗೆ ಮಾತನಾಡುತ್ತಿದ್ದನು. ಜ್ಯೋತಿ ಮುಂದೆ ನಡೆದು ಹೋಗುತ್ತಿರುವುದನ್ನು ನಿಲ್ಲಿಸಿದಳು. ಆ ಹುಡುಗನಿಗೆ ಹೇಳಿದಳು, ಮಗ, ನೀನು ಹೀಗೇಕೆ ಮಾತನಾಡುತ್ತಿದ್ದೀಯಾ ಎಂದಾಗ ಆ ಹುಡುಗ ಹೇಳಿದನು, ನನ್ನನ್ನು ಮಗ ಎಂದು ಕರೆಯಬೇಡ, ನನ್ನನ್ನು ಪತಿ ಎಂದು ಕರೆ. ಆಗ ಸಂಧ್ಯಾ ತಕ್ಷಣ ನೆಲದ ಮೇಲೆ ಕುಳಿತುಕೊಂಡಳು ಮತ್ತು ಜ್ಯೋತಿ ಹೇಳಿದಳು, ಇಷ್ಟು ಚಿಕ್ಕ ಹುಡುಗ ಎಷ್ಟೊಂದು ಮಾತನಾಡುತ್ತಿದ್ದೀಯಾ? ನನ್ನ ಗಂಡ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾನೆಂದು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನೀನು ಇಂಥ ಮಾತುಗಳನ್ನೇಕೆ ಆಡುತ್ತಿದ್ದೀಯಾ? ನಿನ್ನ ಅಮ್ಮ ಎಲ್ಲಿದ್ದಾಳೆ? ಆಗ ಆ ಹುಡುಗ ಹೇಳಿದನು, ನನ್ನ ಅಮ್ಮನೇ ಕಳೆದ ವರ್ಷವೇ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾಳೆ ಮತ್ತು ನನಗೆ ಅಪ್ಪ ಕೂಡ ಇಲ್ಲ. ಆದ್ದರಿಂದ ನಾನು ಇಲ್ಲೇ ನನ್ನ ಜೀವನವನ್ನು ಸಾಗಿಸುತ್ತಿದ್ದೇನೆ. ಇಲ್ಲೇ ಹೂವನ್ನು ಮಾರಾಟ ಮಾಡುತ್ತಿದ್ದೇನೆ. ಇಷ್ಟೊಂದು ಚಿಕ್ಕ ಹುಡುಗ ತುಂಬ ತಿಳುವಳಿಕೆಯುಳ್ಳವನಾಗಿ ಮಾತನಾಡುತ್ತಿದ್ದಾನೆ. ಜ್ಯೋತಿ ಹೇಳಿದಳು, ಮಗ, ಏಕೆ ಜೋಕ್ ಮಾಡುತ್ತಿದ್ದೀಯಾ? ಒಂದು ವೇಳೆ ನೀನು ನನಗೆ ಹೂವನ್ನು ಕೊಡಬೇಕೆಂದರೆ ಕೊಡಬಹುದು. ಆದರೆ ನಾನು ನಿನ್ನ ಪತ್ನಿಯೆಂದು ಹೇಳಲು ಸಾಧ್ಯವಿಲ್ಲ. ನಿನ್ನಂಥ ಚಿಕ್ಕ ಹುಡುಗ ಆ ರೀತಿ ಹೇಳಬಾರದು, ಇಂಥ ಮಾತುಗಳನ್ನು ಆಡಬಾರದು ಎಂದಾಗ ಆ ಹುಡುಗ ಹೇಳಿದನು, ಏಕೆ, ನೀನು ನನ್ನ ಪತ್ನಿ ಅಲ್ಲವೇ? ನಿನಗೆ ಗೊತ್ತಿಲ್ಲವೇ? ಇಲ್ಲೇ ನಿನ್ನ ಗಂಡ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದನಲ್ಲವೇ? ನಾನು ಅದೇ ವಿನಯ್, ನಿನ್ನ ಪತಿಯಾಗಿದ್ದೇನೆ. ಇದನ್ನು ಕೇಳಿ ಜ್ಯೋತಿ ಹೈರಾಣಾದಳು. ಏಕೆಂದರೆ ಯಾರಿಗೂ ಇಲ್ಲಿ ವಿನಯ್ ಯಾರೆಂದು ಗೊತ್ತಿರಲಿಲ್ಲ. ಆದರೆ ಕೇವಲ 9 ವರ್ಷದ ಹುಡುಗ ಇದೆಲ್ಲವನ್ನು ಹೇಳುತ್ತಿದ್ದಾನೆಂದು ಜ್ಯೋತಿ ಇನ್ನಷ್ಟು ಅಚ್ಚರಿಗೊಂಡು ಇನ್ನಷ್ಟು ಅವನಲ್ಲಿ ವಿಷಯವನ್ನು ತಿಳಿದುಕೊಳ್ಳಲು ಶುರು ಮಾಡಿದಳು. ನಿನಗೆ ನನ್ನ ಗಂಡನ ಪರಿಚಯವಿದೆ ಎಂದ ಮೇಲೆ ನನಗೆ ಹೇಳು, ಆ ದಿನ ರಾತ್ರಿ ಏನಾಗಿತ್ತು? ಆಗ ಹುಡುಗನು ಅಂದು ನಡೆದ ಎಲ್ಲ ಘಟನೆ ಬಗ್ಗೆ ಹೇಳಿದನು. ಅದೊಂದು ಚಿಕ್ಕ ರಸ್ತೆಯಾಗಿತ್ತು. ಅಲ್ಲಿ ತುಂಬ ಜನ ಸೇರಲು ಶುರು ಮಾಡಿದರು. ಏಕೆಂದರೆ ತುಂಬ ಜನರು ಈ ವಿಷಯದ ಬಗ್ಗೆ ಆಸಕ್ತಿ ತೋರತೊಡಗಿದರು. ಆಗ ಆ ಹುಡುಗ ಎಲ್ಲವನ್ನೂ ವಿವರಿಸುತ್ತಾ ಸಾಗಿದನು.
ಆ ದಿನ ನಾನು ಎತ್ತರದ ಧರ್ಮಶಾಲೆಯಲ್ಲಿ ನಿಮ್ಮೆಲ್ಲರನ್ನು ಇಟ್ಟಿದ್ದೆ. ಯಾವ ಅಂಗಡಿಯಿಂದ ನಾನು ಔಷಧಿಯನ್ನು ಖರೀದಿಸಿದ್ದೇನೆಯೋ ಆ ಅಂಗಡಿ ಪೂರ್ಣ ನೀರಿನಿಂದ ತುಂಬಿ ಹೋಯಿತು. ನಾನು ಕೂಡ ಆ ನೀರಿನಲ್ಲಿ ಕೊಚ್ಚಿ ಹೋದೆ. ಜ್ಯೋತಿ, ನಾನು ಸುಳ್ಳು ಹೇಳುತ್ತಿಲ್ಲ. ನಾನು ತುಂಬ ದಿನಗಳಿಂದ ನಿನಗಾಗಿ ಇಲ್ಲಿ ಕಾಯುತ್ತಿದ್ದೇನೆ. ನಾನು ನಿಮ್ಮಲ್ಲಿಗೆ ಹೇಗೆ ಹೋಗಬೇಕೆಂದು ಯೋಚಿಸುತ್ತಿದ್ದೆ. ಏಕೆಂದರೆ ನಾನು ತುಂಬ ಚಿಕ್ಕವನು. ಯಾವಾಗಲಾದರೂ ನೀನು ನನ್ನ ಬಳಿ ಬಂದೇ ಬರುವೆ. ಮತ್ತು ಈಗ ನೋಡು, ಮಹಾದೇವನು ನಮ್ಮಿಬ್ಬರನ್ನು ಒಂದುಗೂಡಿಸಿದನು ಎಂದು ಹೇಳುತ್ತಿದ್ದಂತೆ ಜ್ಯೋತಿಯ ಕಣ್ಣುಗಳು ತುಂಬಿ ಬಂದವು. ಆಗ ಜ್ಯೋತಿ ಹೇಳಿದಳು, ನೀನು ಒಬ್ಬನೇ ಹೇಗೆ ಜೀವನವನ್ನು ನಡೆಸುತ್ತಿದ್ದೀಯಾ ಎಂದಾಗ ಆ ಹುಡುಗ ಹೇಳಿದನು, ನಾನು ಇಡೀ ದಿನ ಹೂವನ್ನು ಮಾರಾಟ ಮಾಡುತ್ತೇನೆ. ಸಂಜೆ ಪ್ರತಿದಿನ ಮಜವಾಗಿ ಖುಷಿಯಿಂದ ಇರುತ್ತೇನೆ. ಏಕೆಂದರೆ ಇಲ್ಲಿ ಓದು ಬರಹದ ಯಾವುದೇ ಕೆಲಸವಿಲ್ಲ. ಈಗ ಜ್ಯೋತಿ ಅವನಲ್ಲಿ ಇನ್ನೂ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿದಳು. ಆಗ ಆ ಹುಡುಗ ಹೇಳಿದನು, ನಾವು ಹೈದರಾಬಾದ್ನಲ್ಲಿ ಇರುತ್ತೇವೆ. ಅಲ್ಲಿ ಅದು ಇದೆ, ಇಲ್ಲಿ ಇದು ಇದೆ ಮತ್ತು ಅಲ್ಲಿ ನಡೆದ ವೈಶಿಷ್ಟ್ಯಗಳ ಬಗ್ಗೆ ಎಲ್ಲವನ್ನೂ ಕರಾರವಕ್ಕಾಗಿ ಅವಳಲ್ಲಿ ಹೇಳತೊಡಗಿದನು. ಎಲ್ಲವನ್ನೂ ಕರೆಕ್ಟಾಗಿ ಹೇಳುತ್ತಿದ್ದರಿಂದ ಜ್ಯೋತಿ ಅವನನ್ನು ನಂಬಿದಳು. ಆಗ ಜ್ಯೋತಿ ಹೇಳಿದಳು, ಈಗ ನಾನು ನಿನ್ನಲ್ಲಿ ಏನು ಹೇಳಲಿ? ನೀನು ಇಷ್ಟು ಚಿಕ್ಕ ಹುಡುಗನಾಗಿದ್ದೀಯಾ. ನಾನು ನಿನ್ನನ್ನು ಏನು ಮಾಡಲಿ? ಆಗ ಹುಡುಗ ಹೇಳಿದನು, ನೀನು ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು. ಇಲ್ಲಿ ನನಗೆ ನನ್ನವರೆನ್ನುವರು ಯಾರೂ ಇಲ್ಲ. ನಾನು ನಿಮ್ಮಿಬ್ಬರಿಗಾಗಿ ತುಂಬ ದಿನಗಳಿಂದ ಕಾಯುತ್ತಿದ್ದೆ. ನಂತರ ಸಂಧ್ಯಾಳಿಗೆ ಮಗಳೇ ಎಂದು ಕರೆದನು. ಈಗ ಈ ವಿಷಯ ಮೀಡಿಯಾದವರಿಗೂ ಕೂಡ ತಲುಪಿತ್ತು. ಈ ಸುದ್ದಿಯು ತುಂಬ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರವಾಯಿತು. ಎಲ್ಲರೂ ಈ ಕಥೆಯನ್ನು ಕೇಳಿದಾಗ ಹೈರಾಣಾಗಿ ಹೋದರು. ತುಂಬ ಜನರು ಇದು ಮಹಾದೇವನ ಚಮತ್ಕಾರ ಎಂದು ಹರ ಹರ ಮಹಾದೇವ್ ಎಂದು ಜೈಕಾರ ಹಾಕಿದರು. ಭೋಲೆನಾಥ್ನ ಶಕ್ತಿಯಿಂದಲೇ ಈ ರೀತಿ ನಡೆದು ಹೋಗಿದೆ. ಯಾವಾಗ ಜ್ಯೋತಿಯ ಪತಿ ವಿನಯ್ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದನೋ ಅಂದಿನಿಂದ ಜ್ಯೋತಿ ಅವನನ್ನು ನೆನಪು ಮಾಡಿಕೊಂಡು ಅಳದೇ ಇರುವ ದಿನವೇ ಇಲ್ಲ, ಹಾಗೂ ಭಗವಂತನಲ್ಲಿ ಪ್ರಾರ್ಥಿಸದ ದಿನವೇ ಇಲ್ಲ. ವೀಕ್ಷಕರೇ, ಈ ಕಥೆಯನ್ನು ಕೇಳಿದ ತುಂಬ ಜನರು ಇದನ್ನು ಸುಳ್ಳು ಎಂದು ಹೇಳಬಹುದು. ಆದರೆ ಆ ಹುಡುಗನ ಇಂಟರ್ವ್ಯೂವನ್ನು ನೋಡಿದಾಗ ಪುನರ್ಜನ್ಮದ ಸತ್ಯ ಘಟನೆ ಎಂದು ನಮಗೆ ಅನಿಸಿತು. ಈ ಕಥೆ ಬಗ್ಗೆ, ಪುನರ್ಜನ್ಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನಿಮಗೆ ಈ ಕಥೆ ಹೇಗೆ ಅನಿಸಿತು ಅದನ್ನು ನಾನು ನಿಮ್ಮ ಮೇಲೆ ಬಿಡುತ್ತೇನೆ. ಮತ್ತು ಇಲ್ಲಿ ಜ್ಯೋತಿ ಆ ಹುಡುಗನನ್ನು, ಆತನ ಹೆಸರು ಹಿಂದಿನ ಜನ್ಮದಲ್ಲಿ ವಿನಯ್ ಎಂದಾಗಿತ್ತು, ಅವನನ್ನು ತನ್ನ ಜೊತೆ ಕರೆದುಕೊಂಡು ಹೋದಳು. ಇಂದಿಗೂ ಅವನನ್ನು ತನ್ನ ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿದ್ದಾಳೆ. 2023ಕ್ಕೆ ಈ ಘಟನೆ ನಡೆದಿತ್ತು. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ತುಂಬ ಸಪೋರ್ಟ್ ಮಾಡುತ್ತಿದ್ದೀರಾ. ನಿಮ್ಮ ಸಪೋರ್ಟ್ ನಮಗೆ ಮುಂದೆಯೂ ಹೀಗೆ ಇರಲಿ. ತುಂಬ ಒಳ್ಳೆಯ ಕಮೆಂಟ್ಗಳನ್ನು ಕೊಟ್ಟು ನಮಗೆ ಸಪೋರ್ಟ್ ಮಾಡುತ್ತಿದ್ದೀರಾ. ನಮಗೆ ಪುನರ್ಜನ್ಮ ಇರುತ್ತದೆಯೇ ಇಲ್ಲವೇ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.